ಇದು ಡಿಜಿಪಿ ರಾಮಚಂದ್ರ ರಾವ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಸುದ್ದಿ. ಈ ಸುದ್ದಿಯೇ ಹೇಳುತ್ತೆ ರಾಮಚಂದ್ರ ರಾವ್ನ ಕಿಲಾಡಿತನ. ಕಚೇರಿಯ ಒಳಗೆ ಸರಸಾಡುವುದಕ್ಕೆ ಪ್ಲಾನ್ ಹೇಗಿತ್ತು ಗೊತ್ತಾ? ಮತ್ತೊಂದು ಸ್ಫೋಟಕ ಸುದ್ದಿ. ಈ ಸುದ್ದಿಯೇ ಹೇಳುತ್ತೀರಾ ಈ ಒಂದು ರಾಮಚಂದ್ರ ರಾವ್ನ ಕಿಲಾಡಿತನ. ಕಚೇರಿಯ ಒಳಗೆ ಸರಸಾಡೋದಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ ಆಗ್ತಾ ಇತ್ತು? ಕಚೇರಿಯ ಒಳಗೆ ಸರಸಾಡೋದಕ್ಕೆ ಬಳಸ್ತಾ ಇದ್ದದ್ದು ರೆಡ್ ಲೈಟ್. ಹೊರಗೆ ರೆಡ್ ಲೈಟ್ ಆನ್ ಆದ್ರೆ ಒಳಗೆ ಕಾಮ ಕ್ರೀಡೆ ಶುರುವಾಗ್ತಾ ಇತ್ತು. ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಮಚಂದ್ರ ರಾವ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ರೆಡ್ ಲೈಟ್ ಆನ್ ಮಾಡಿಕೊಂಡು ಸರಸವಾಡ್ತಾ ಇದ್ದಂತಹ ರಾಮಚಂದ್ರ ರಾವ್ ಈಗ ಅದೇ ರೆಡ್ ಲೈಟ್ ನಿಂದಲೇ ಲಾಕ್ ಆಗಿರುವಂತಹ ಡಿಜಿಪಿ ರಾಮಚಂದ್ರ ರಾವ್ ಕ್ಯಾಬಿನ್ ನಲ್ಲಿ ಇದ್ದಾಗ ಎಂಟ್ರಿ ಆಗ್ತಾ ಇದ್ದಂತಹ ಲೇಡಿ ಹೋಗ್ತಾ ಇದ್ದಂತೆ ಡು ನಾಟ್ ಡಿಸ್ಟರ್ಬ್ ಅಂತ ರೆಡ್ ಲೈಟ್ ಆನ್ ಆಗ್ತಾ ಇತ್ತಂತೆ. ಕ್ಯಾಬಿನ್ ಹೊರಗೆ ರೆಡ್ ಲೈಟ್ ಆನ್ ಆದ್ರೆ ಯಾರು ಕೂಡ ಒಳಗಡೆ ಹೋಗುವಂತಿಲ್ಲ, ಅದು ರೂಲ್ಸ್. ಪ್ರತಿದಿನ ಗಂಟೆಗಟ್ಟಲೆ ರೆಡ್ ಲೈಟ್ ಆನ್ ಮಾಡ್ಕೊಳ್ತಾ ಇದ್ದಂತಹ ರಾಮಚಂದ್ರ ರಾವ್ ರೆಡ್ ಲೈಟ್ ಆನ್ ಆಗ್ತಾ ಇದ್ದಂತೆ ಒಳಗಡೆ ರಾಮಚಂದ್ರ ರಾವ್ ಕೂಚು ಶುರುವಾಗ್ತಾ ಇತ್ತಂತೆ. ಇದರಿಂದಲೇ ಕಚೇರಿ ಸಿಬ್ಬಂದಿಗೂ ರಾಮಚಂದ್ರ ರಾವ್ ಮೇಲೆ ಒಂದಷ್ಟು ಅನುಮಾನಗಳು, ಡೌಟ್ ಬರೋದಕ್ಕೆ ಶುರುವಾಗಿದೆ. IPS ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಒಂದು ವಿಚಾರ. ಕ್ಯಾಬಿನ್ ರೆಡ್ ಲೈಟ್ ಈಗ ಇದೇ ರಾಸಲೀಲೆ ಕೇಸ್ನಲ್ಲಿ ರಾಮಚಂದ್ರ ರಾವ್ ಅವರ ತಲೆದಂಡ ಆಗೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಗೃಹ ಸಚಿವರು ಕೂಡ ಇದನ್ನೇ ಹೇಳಿದ್ರು, ತಲೆದಂಡ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ನೋಡಿ, ಡು ನಾಟ್ ಡಿಸ್ಟರ್ಬ್ ಅನ್ನುವಂತಹ ರೆಡ್ ಲೈಟ್ ಅನ್ನ ಯಾವುದಕ್ಕೆ ತಮಗೆ ಬೇಕಾದಂತೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು ರಾಮಚಂದ್ರ ರಾವ್ ಅನ್ನೋದು. ಸಹಜವಾಗಿಯೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕರ್ತವ್ಯ ನಿರತದಲ್ಲಿ ಇರ್ತದಂತಹ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಡೈಲಿ ಅನುಮಾನ ಬರೋದಕ್ಕೆ ಶುರುವಾಗಿದೆ. ಏನಾಗ್ತಾ ಇದೆ? ಗಂಟೆಗಟ್ಟಲೆ ಕಾಲ ರೆಡ್ ಲೈಟ್ ಯಾಕೆ ಆನ್ ಮಾಡ್ಕೊಳ್ತಾ ಇದ್ದಾರೆ ರಾಮಚಂದ್ರ ರಾವ್ ಸರ್? ಏನ್ ನಡೆಸ್ತಾ ಇದ್ದಾರೆ ಒಳಗಡೆ? ಮೊದಲಿಗೆ ಲೇಡಿ ಬರ್ತಾಳೆ, ಲೇಡಿ ಬಂದು ಒಳಗಡೆ ಹೋಗ್ತಾಳೆ. ಅದಾದ ನಂತರ ರಾಮಚಂದ್ರ ರಾವ್ ಅವರು ರೆಡ್ ಲೈಟ್ ಅನ್ನ ಆನ್ ಮಾಡ್ತಾರೆ. ಏನು ಮಾತುಕತೆ ನಡೆಸ್ತಾ ಇದ್ದಾರೆ ಒಳಗಡೆ? ಇದೇನು ಸಾರ್ವಜನಿಕರಿಗೆ ಅಂತ ಹೇಳಿ ಇರುವಂತಹ ಕಚೇರಿನೋ ಅಥವಾ ಇವರ ಪರ್ಸನಲ್ ಲೈಫ್ಗೆ ಉಪಯೋಗ ಆಗ್ತಾ ಇರುವಂತಹ ಕಚೇರಿನೋ ಅಂತ ಹೇಳಿ ಸಹಜವಾಗಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳಿಗೆ ಅನುಮಾನ ಬಂದಿರುತ್ತೆ. ಬಟ್ ಆದರೆ ನಮಗೆ ಹಾಕಬೇಕು ಅಂತ ಹೇಳಿ ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಕೆಲ ಸಿಬ್ಬಂದಿಗಳು ಸುಮ್ಮನಾಗ್ಬಿಡ್ತಾರೆ, ಕೆಲ ಅಧಿಕಾರಿಗಳು ಸುಮ್ಮನಾಗ್ಬಿಡ್ತಾರೆ. ನಮಗೆ ಹಾಕಬೇಕು, ನಮಗಿಂತ ಹೈಯರ್ ಪೊಸಿಷನಲ್ಲಿ ಇರ್ತಾರೆ ಅವರು, ಸೊ ಅವ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿರ್ತಾರೆ. ಅಥವಾ ರಾಮಚಂದ್ರ ರಾವ್ ಅವರ ಹೈಯರ್ ಅಧಿಕಾರಿಗಳಿಗೂ ಕೂಡ ದೂರು ಕೊಡೋದಕ್ಕೆ 100 ಬಾರಿ ಯೋಚನೆ ಮಾಡಿರ್ತಾರೆ ಅಧಿಕಾರಿಗಳು. ಯಾಕೆಂತಂದರೆ ಸಾಕ್ಷಿಗಳು ಬೇಕು. ಸಾಕ್ಷಿ ಸಮೇತವಾಗಿ ಏನೇ ನಾವು ಮಾಡೋದಾದರೆ ಸಾಕ್ಷಿಯನ್ನು ಕೊಡಲೇಬೇಕಾಗುತ್ತೆ. ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಸಾಕ್ಷಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಸೊ ಹಾಗಾಗಿ ಕಚೇರಿಯಲ್ಲಿ ನಡೀತಾ ಇದ್ದಂತಹ ಈ ಲವಿ ಡವಿಗೆ ಈಗ ಸಾಕ್ಷಿಗಳು ಲಭ್ಯವಾಗ್ತಾ ಇದೆ. ಒಂದೊಂದು ದೃಶ್ಯಗಳು ಒಂದೊಂದು ಕಥೆಯನ್ನು ಹೇಳ್ತಾ ಇದೆ. 2 ವಿಡಿಯೋದಲ್ಲಿ ಯೂನಿಫಾರ್ಮ್ ಅನ್ನು ಹಾಕ್ಕೊಂಡಿದ್ದಾರೆ, ಯೂನಿಫಾರ್ಮ್ ಹಾಕ್ಕೊಂಡು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇದನ್ನೇ ಅವರು ಹೊರಗಡೆ ಮಾಡ್ಕೊಂಡಿದ್ದರೆ ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಅದವ್ರ ಓನ್ ಲೈಫು, ಅವ್ರು ಹೇಗಾದರೂ ಇರಲಿ, ನಮಗೆ ಹಾಕಬೇಕು ಅಂತ ಹೇಳಿ ಸುಮ್ಮನಾಗ್ಬಿಡ್ತಾ ಇದ್ರು. ಬಟ್ ಆದರೆ ಇದು ಹಾಗಿಲ್ಲ, ಕಚೇರಿಯನ್ನೇ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸಾರ್ವಜನಿಕರಿಗೆ ಪ್ರಶ್ನೆ ಮೂಡುತ್ತೆ. ಈಗ ಸಂತ್ರಸ್ತೆನೂ ಕೂಡ ದೂರು ಕೊಟ್ಟಿಲ್ಲ, ಸಂತ್ರಸ್ತೆ ಅಂತಲೂ ಕೂಡ ನಾವು ಕರೆಯೋ ಹಾಗಿಲ್ಲ. ಯಾಕೆಂತಂದರೆ ಎಲ್ಲವೂ ಕೂಡ ಒಪ್ಪಿಗೆಯ ಮೇಲೆ ಆಗಿರುವಂಥದ್ದು. ಯಾರೋ ಕಿಡಿಗೇಡಿಗಳು ಈ ಒಂದಷ್ಟು ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ.
ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿನಾರಾಯಣ್, ಡಿಜಿಪಿ ರಾಮಚಂದ್ರ ರಾವ್ ಅವರು ತಮ್ಮ ಕಚೇರಿಯನ್ನ ಹೇಗೆ ಬೇಕೋ ಹಾಗೆ ದುರುಪಯೋಗ ಪಡಿಸ್ಕೊಂಡಿರೋದು ಸಾಬೀತಾಗ್ತಾ ಇದೆ. ಇದು ರೆಡ್ ಲೈಟ್ ಅಂತಂದ್ರೇನು, ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು, ಯಾರು ಬೇರೆ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇರ್ಲಿಲ್ವಾ ಅಂತ? ರಮ್ಯಾ, ಡಿಜಿಪಿ ರಾಮಚಂದ್ರ ರಾವ್ ಅವರು ಈ ಒಂದು ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಸ್ಪೆಂಡ್ ಆದ ನಂತರ ಈ ಒಂದು ವಿಡಿಯೋ ಬಗ್ಗೆ ಸಾಕಷ್ಟು IPS ವಲಯ ಮತ್ತು ಪೊಲೀಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ರಾಮಚಂದ್ರ ರಾವ್ ಸಾಮಾನ್ಯ ವ್ಯಕ್ತಿ ಅಲ್ಲ, DGP ಹುದ್ದೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಅತ್ಯುನ್ನತ ಹುದ್ದೆ DGP ಹುದ್ದೆ. ಈ DGP ಹುದ್ದೆಯನ್ನು ಪಡೆದಂತ ವ್ಯಕ್ತಿ ಜವಾಬ್ದಾರಿಯುತವಾಗಿ ನಡ್ಕೊಬೇಕಾಗಿತ್ತು. ಆದರೆ ತನ್ನ ಕಚೇರಿಯನ್ನೇ ದುರ್ಬಳಕೆ ಮಾಡಿಕೊಂಡು ಅಲ್ಲಿ ಕಾಮಕ್ರೀಡೆಯನ್ನು ಆಡಿರೋದು ಸಾಕಷ್ಟು ಪೊಲೀಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾದಂಥ ವಿಚಾರ ಏನು ಅಂತಂದ್ರೆ, ಯಾರೊಬ್ಬ ಗೆಜೆಟೆಡ್ ಆಫೀಸರ್ ಅಂದ್ರೆ DCP ರ್ಯಾಂಕ್ ಅಥವಾ ACP ರ್ಯಾಂಕ್ ಮೇಲ್ಪಟ್ಟಂತ ಅಧಿಕಾರಿಗಳಲ್ಲಿ ಕಚೇರಿಗಳಲ್ಲಿ 2 ಲೈಟ್ ಇರುತ್ತೆ, ಒಂದು ಗ್ರೀನ್ ಮತ್ತೆ ಒಂದು ರೆಡ್. ಗ್ರೀನ್ ಅಂತಂದ್ರೆ ಅದು ಅವರ ಒಂದು ಭೇಟಿ ಮಾಡಲು ಅವಕಾಶಗಳಿದೆ ಮತ್ತೆ ಅವರು ಫ್ರೀ ಇದ್ದಾರೆ ಅಂತ. ಮತ್ತೆ ಇನ್ನೊಂದು ರೆಡ್ ಲೈಟ್ ಇತ್ತು ಅಂತಂದ್ರೆ ಅವರು ಬ್ಯುಸಿ ಇದ್ದಾರೆ, ಆದರೆ ಅವರು ಈ ಕ್ಷಣದಲ್ಲಿ ಅವ್ರನ್ನ ಯಾರು ತೊಂದರೆ ಮಾಡಬಾರ್ದು ಅಂತೇಳಿ ಒಂದು ರೆಡ್ ಲೈಟ್ ಅನ್ನು ಆನ್ ಮಾಡ್ತಾರೆ. ಈ ರೀತಿಯ ಒಂದು ರಾಮಚಂದ್ರ ರಾವ್ ತಮ್ಮ ಕ್ಯಾಬಿನ್ಗೆ ಬಂದ ನಂತರ ರೆಡ್ ಲೈಟ್ ಅನ್ನು ಆನ್ ಮಾಡ್ಕೊಂಡು ಕುತ್ಕೊಂತಾ ಇದ್ರು. ಅದೇ ವೇಳೆಯಲ್ಲಿ ಅವರ ಒಂದು ಕಚೇರಿಗೆ ಅವರ ಆಪ್ತ ಸಿಬ್ಬಂದಿ ಏನಿದ್ರು ಆಕೆ ಆ ಒಂದು ಕ್ಯಾಬಿನ್ ಅನ್ನ ಪ್ರವೇಶ ಮಾಡಿ ಸುಮಾರು 2 ಗಂಟೆಗಳ ಹೆಚ್ಚು ಕಾಲ ಒಂದು ಕ್ಯಾಬಿನ್ ನಲ್ಲಿ ಇರ್ತಾ ಇದ್ರು ಅಂತೇಳಿ ಈಗ ಮಾಹಿತಿ ಬರ್ತಾ ಇದೆ. ಇದನ್ನ ಸಾಕಷ್ಟು ಗಮನ ಹರಿಸಿದಂಥವ್ರು ಅಲ್ಲಿ ಒಂದು ರಹಸ್ಯ ಒಂದು ಕ್ಯಾಮೆರಾವನ್ನ ಇಟ್ಟು ಈ ಒಂದು ದೃಶ್ಯವನ್ನ ರೆಕಾರ್ಡ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗ ತನಿಖೆ ಕೂಡ ಪ್ರಾರಂಭ ಆಗ್ತಾ ಇದೆ. ಈ ಎಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಈಗ ರಾಮಚಂದ್ರ ರಾವ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರವಿನಾರಾಯಣ್.